ಜುಡಿಯೋ ಇನ್ ನಮ್ಮ ತುಮಕೂರು. ಬನ್ನಿ ಜುಡಿಯೋದಲ್ಲಿ ಕಲೆಕ್ಷನ್ಸ್ ಹೇಗಿದೆ ಹೆಂಗಿದೆ ನೋಡ್ಕೊಂಡ್ ಬರೋಣ. ಫಸ್ಟ್ ಟೈಮ್ ನಮ್ ತುಮಕೂರು ಜುಡಿಯೋ ಓಪನ್ ಆಗಿದೆ. ಸುಮ್ನೆ ಹಂಗೆ ಚೆಕ್ ಮಾಡೋಣ ಅಂತ ಬಂದಿದೀವಿ, ನೋಡೋಣ ಹೇಗಿದೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ. ತಗೊಳ್ಬೇಕು ಅನ್ನೋ ಯಾವ್ದೇ ಇಂಟೆನ್ಷನ್ ಇಲ್ಲ ಸದ್ಯಕ್ಕೆ. ಪರ್ಚೇಸ್ ಮಾಡ್ಬೇಕು ಅಂತಾನು ಡಿಸೈಡ್ ಮಾಡಿಲ್ಲ, ನೋಡ್ಕೊಂಡು ಹೋಗೋಣ ಯಾವ ತರ ಕಲೆಕ್ಷನ್ಸ್ ಇದಾವೆ ಅಂತ ಬಂದಿದ್ದೀವಿ. ಸೊ ನೋಡ್ರಿ, ಇವ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಗ್ಲೇ ಶರ್ಟ್ ಕಡೆ ಕಣ್ಣಾಕೋನೆ. ಶರ್ಟ್ಸ್ ಎಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದ್ ಕಲೆಕ್ಷನ್ಸ್ ಏನೋ ತುಂಬಾ ಚೆನ್ನಾಗಿದೆ. ಬಟ್ ಒಂದ್ಸಲ ನಂಗೆ ಫಸ್ಟ್ ನೋಡಿದಾಗ ರೇಟ್ ಏನಪ್ಪಾ ಇಷ್ಟೊಂದಿದೆ ಅಂತ ಅನ್ಸ್ತು. ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೇಟ್ ನನಗೆ ವರ್ತ್ ಅಂತ ಅನ್ಸ್ತು. ಆಮೇಲೆ ರೇಟ್ಸ್ ಪರವಾಗಿಲ್ಲ, ಚೆನ್ನಾಗಿದೆ, ತಗೊಬಹುದು. ಕ್ವಾಲಿಟಿ ಕೂಡ ಹಂಗೆ ಇದೆ, ರೇಟ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಜುಡಿಯೋದಲ್ಲಿ ಬಟ್ಟೆ. ನೋಡ್ತಿದ್ದಾನೆ ಇವನು, ತಗೊಳಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿರೋದು. ಸುಮ್ನೆ ನೋಡ್ಕೊಂಡ್ ಹೋಗೋಣ ಅಂತ ಹೇಳಿ ನನ್ಗೂ ಕರ್ಕೊಂಡ್ ಬಂದವನೆ. ಇವನ್ ತಗೊಂಡ್ರೆ ಮಾತ್ರ ನಾನಂತೂ ಸುಮ್ನೆ ಇರಲ್ಲ, ನಾನ್ ತಗೊಂತೀನಿ. ನೋಡೋಣ ಅವನ್ ಏನ್ ಮಾಡ್ತಾನೆ ಅಂತ. ಹಾಲೆ ಬಟ್ಟೆ ಬಿಟ್ಟ, ಇವಾಗಲೇ ಪರ್ಫ್ಯೂಮ್ಸಿಗೆ ಬಂದ್ಬಿಟ್ಟು. ಅವನಿಗೆ ಎಲ್ಲಾದ್ರೂ ಸ್ಟೋರ್ಗೆ ಹೋಗ್ರಿ ಫಸ್ಟ್ ಹೋಗೋದೆ ಪರ್ಫ್ಯೂಮ್ಗೆ. ಇವತ್ತೇನೋ ಗೊತ್ತಿಲ್ಲ, ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಪರ್ಫ್ಯೂಮ್ಗೆ ಫಸ್ಟ್ ಬಟ್ಟೆ ಹೊರಟೋಗ್ಬಿಟ್ಟು. ಚೆನ್ನಾಗಿದೆ ಬಿಡಪ್ಪ ಪರ್ಫ್ಯೂಮು. ಎಲ್ಲಾನು ಸ್ಪ್ರೇ ಮಾಡಿ ಸ್ಮೆಲ್ ನೋಡ್ತಾವನೆ. ಯಾವ್ದೋ ಒಂದ್ ಫೈನಲಿ ತಗೊಂಡ. ಚೆನ್ನಾಗಿದ್ವು ಪರ್ಫ್ಯೂಮ್ಸ್ ಕೂಡ. ಕೆಲವೊಂದು ಒಂಥರ ಓವರ್ ಸ್ಮೆಲ್ ಆಗಿದ್ವು, ಇನ್ ಕೆಲವೊಂದು ಒಂಥರ ಮೈಲ್ಡ್ ಆಗಿ ಚೆನ್ನಾಗಿದ್ವು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಸ್ಟ್ಲಿ ಇದಕ್ಕಿಂತ ನನಗೆ ಕಡಿಮೆ ರೇಟ್ ಇಂದನೇ ನಂಗೆ ಪರ್ಫ್ಯೂಮ್ ಸ್ಮೆಲ್ ಇಷ್ಟ ಆಯ್ತು. ಸೊ ಅಲ್ಲಿ ಒಂದ್ ಪರ್ಫ್ಯೂಮ್ ತಗೊಂಡು ನೋಡಿ, ಮತ್ತೆ ಬೇಡ ಅಂತ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಪರ್ಫ್ಯೂಮ್ ತಗೊಂಡಿದ್ದು. ಪರ್ಫ್ಯೂಮ್ ತಗೊಂಡು ಮತ್ತೆ ಬಟ್ಟೆ ನೋಡೋಣ ಅಂತ ಬಂದ್ವಿ. ಅವನಿಗೆ ಸಮಾಧಾನನೇ ಆಗ್ತಾ ಇಲ್ಲ, ಎಷ್ಟ್ ನೋಡಿದ್ರು ಬಟ್ಟೆ ತಗೊಳ್ಬೇಕು ಅಂತ. ನನಗ್ ಗೊತ್ತಾಯ್ತು ಅವ್ನು ತಗೊಳ್ಳೋವರೆಗೂ ಸುಮ್ನಿರಲ್ಲ ಅಂತ. ಪಕ್ಕ ತಗೊಂತಾನೆ. ಸೊ ನೋಡೋಣ ಬನ್ನಿ, ಇವನ್ ಏನ್ ಮಾಡ್ತಾನೆ, ಯಾವ್ದ್ ಸೆಲೆಕ್ಟ್ ಮಾಡ್ತಾನೆ. ತುಂಬಾನೇ ಹ್ಯೂಜ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಸ್ಲಿಪ್ಪರ್ಸ್ ಕೂಡ ಚೆನ್ನಾಗಿದ್ವು, ಬಟ್ ರೇಟ್ ಇದ್ದು ಸ್ಲಿಪ್ಪರ್ಸ್ ಕೂಡ. ಬಟ್ ಆಲ್ರೆಡಿ ನಾವು ಹೋಗಿದಾಗ ಜುಡಿಯೋ ಓಪನ್ ಆಗಿ 3 days ಏನೋ ಆಗಿತ್ತಷ್ಟೇ. ಕಲೆಕ್ಷನ್ಸ್ ಅಂತೂ ಎಲ್ಲ ಆರಿಸ್ಬಿಟ್ಟಿದ್ರು. ಸ್ಲಿಪ್ಪರ್ದ್ ಪ್ಲೇಸ್ ಅಂತೂ ಒಳ್ಳೆ ದೇವಸ್ಥಾನದಲ್ಲಿ ಆಚೆಗಡೆ ಸ್ಲಿಪ್ಪರ್ಸ್ ಬಿಟ್ಟಿರಲ್ವಾ ಆ ತರ ಇದ್ವು. ಎಸ್, ನಾವೇ ಸ್ಲಿಪ್ಪರ್ಸ್ ದೇವಸ್ಥಾನದಿಂದ ಆಚೆಗಡೆ ಎಲ್ಲ ಬಿಟ್ಟು ಚಿಲ್ಲಪಿಲ್ಲಿ ಆಗಿರ್ತಾವಲ್ಲ ಆ ತರ ಇದ್ವು ಸ್ಲಿಪ್ಪರ್ಸ್ ಅಂತ. ಇದು ಕಿಡ್ಸ್ ವೇರ್. ನಾವು ಹೋಗಿದ ತಕ್ಷಣ ಫಸ್ಟ್ ಹೋಗಿದ್ದು ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ ಬಂದು ಮೆನ್ಸ್ ವೇರ್ ಇದ್ದಿದ್ದು. ನಾವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಕ್ಕೆ ಹೋಗ್ಲಿಲ್ಲ, ಹೋಗಿದ ತಕ್ಷಣ ಸೀದಾ ಸೆಕೆಂಡ್ ಫ್ಲೋರ್ ಹೊರಟೋದ್ವಿ. ಅದು ಏನ್ ಬೇಕೋ ಅವ್ನು ನೋಡ್ಕೊಂಡ್ ಬಿಡ್ಲಿ ಅಂತ ನನಗಿನ್ನ ಫಸ್ಟ್ ಕ್ಯೂರಿಯಾಸಿಟಿ ಇದ್ದಿದ್ದು ಇವನಿಗೇನೆ. ಇವನೇ ಕಾಲ್ ಮಾಡಿ ಇವತ್ತು ಹಿಂಗ್ ಹೋಗೋಣ ಜುಡಿಯೋ ನೋಡ್ಕೊಂಡ್ ಬರೋಣ ಅಂತ ಹೇಳ್ದ. ಸೊ ನಮ್ಗೂ ಬೋರ್ ಆಗ್ತಿತ್ತಲ್ಲ, ಹಂಗೆ ಸರಿ ಆಯ್ತು ಹೋಗ್ ಬರೋಣ ಬಾರಪ್ಪ ಅಂದ್ರೆ. ಸೊ ಫೈನಲಿ ಯಾವ್ದೋ ಒಂದ್ ಸೆಲೆಕ್ಟ್ ಮಾಡ್ದ. ನೋಡಿ, ಆ ಗೊಂಬೆಗೆ ಹಾಕಿರೋದ್ನೇ ಬಿಡ್ತಾ ಇಲ್ಲ, ಅದನ್ನೇ ಬಿಚ್ಚಿಸ್ಬಿಟ್ಟ ಹೋಗ್ರಿ ಅಂತ. ನೋಡಿ, ಆ ಗೊಂಬೆಗೆ ಹಾಕಿರೋ ಟಿ ಶರ್ಟ್ ತಗೊಂಡ, ಆ ಗೊಂಬೆಗೆ ಹಾಕಿರೋ ಪ್ಯಾಂಟ್ ತಗೊಂಡ. ಬಟ್ ಅದೃಷ್ಟ ಏನಂದ್ರೆ, ಆ ಗೊಂಬೆ ಅದೃಷ್ಟ ಏನು ಅಂದ್ರೆ ಆ ಗೊಂಬೆಗೆ ಹಾಕಿರೋ ಪ್ಯಾಂಟ್ ಇಂದು ಸೈಜ್ ಬೇರೆ ಇತ್ತು. ಹಂಗಾಗಿ ಬೇರೆ ಪ್ಯಾಂಟ್ ತಂದ್ಕೊಟ್ರು. ನೋಡಿ, ಎಲ್ಲ ಟೆಸ್ಟ್ ಮಾಡ್ದ, ಎಲ್ಲ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಎಲ್ಲ ಓಕೆ ಆಯ್ತು. ಅವ್ನು ತಗೊಂಡಿದ್ದು ಅಷ್ಟು ಓಕೆ ಆಯ್ತು. ಸೊ 2000 ಸಮಥಿಂಗ್ ಬಿಲ್ ಆಯ್ತು. ಬಾಸ್ ತಗೊಂಡ್ರು ಬಟ್ಟೆನ, ಸುಮ್ನೆ ನೋಡ್ಕೊಂಡ್ ಬರೋಣ ಅಂತ ಹೇಳಿ ತಗೊಂಡ್ಬಿಟ್ರು. ಸೊ ಅಲ್ಲಿ ಸ್ಟಾಫ್ಸ್ ಅಂತೂ ತುಂಬಾನೇ ಫ್ರೆಂಡ್ಲಿ ಇದ್ದಾರೆ. ನನಗಂತೂ ಒಂಥರ ಬೋರ್ ಅನಿಸ್ಲಿಲ್ಲ, ಚೆನ್ನಾಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಮೆನ್ಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಮೆನ್ಸ್ ಕಲೆಕ್ಷನ್ ಮತ್ತೆ ಕಿಡ್ಸ್ ವೇರ್ 2 ಇದೆ. ಸೊ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್
ಕೆಳಗಡೆ ಬರ್ತಾ ಇದೀವಿ. ವುಮೆನ್ಸ್ ವೇರ್ ನೋಡೋಣ ಅಂತ, ವುಮೆನ್ಸ್ ಕಲೆಕ್ಷನ್ಸ್ ಏನೇನಿದೆ ಅಂತ. ನಾವು ಫಸ್ಟ್ ಬಂದಿದ್ದು ಸ್ಲಿಪ್ಪರ್ಗೆ. ಸ್ಲಿಪ್ಪರ್ಸ್ ಅಂತ ಏನ್ ಅಷ್ಟು ಇಷ್ಟ ಆಗ್ಲಿಲ್ಲ ಯಾವ ನನಗೆ. ಆಲ್ರೆಡಿ ಎಲ್ಲ ಹಾಕೊಂಡು ನೋಡಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ, ಅಟ್ಲೀಸ್ಟ್ ದೇವಸ್ಥಾನದ ಆಚೆನಾದ್ರೂ ಎಷ್ಟು ಕ್ಲೀನ್ ಆಗಿರುತ್ತೆ ಆ ತರ ಮಾಡ್ಬಿಟ್ಟಿದ್ರು ಎಲ್ಲ ಚೆಕ್ ಮಾಡಿ. ಸೊ ಅಲ್ಲೇನ್ ಸ್ಲಿಪ್ಪರ್ಸ್ ಇಷ್ಟ ಆಗ್ಲಿಲ್ಲ. ಸೊ ಸೀದಾ ನಾನು ಡ್ರೆಸ್ಗಳು ನೋಡೋಣ ಅಂತ ಬಂದೆ. ಡ್ರೆಸ್ ಕಡೆನೂ ಚೆನ್ನಾಗಿದ್ವು, ಬಟ್ ನನಗೆ ಇಷ್ಟ ಆಗೋ ತರ ನಾನ್ ಹಾಕೋ ತರ ಯಾವ್ದು ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಅಲ್ಲಿ. ಅಲ್ಲಿಂದ ಹಂಗೆ ನೋಡ್ತಾ ನೋಡ್ತಾ ಬೇರೆ ಬೇರೆ ಕಲೆಕ್ಷನ್ ನೋಡಕ್ಕೇನು ಅಲ್ವಾ, ತಗೊಂಡ್ರೆ ಮಾತ್ರ ನೋಡ್ಬೇಕಂತ ಏನಿಲ್ವಲ್ಲ, ಸುಮ್ನೆ ಹಂಗೆ ಕಣ್ಣಾಡಿಸ್ಕೊಂಡ್ ಬರೋದು, ಹೋಗಿರೋದೇ ಉಂಟಂತೆ, ನೋಡಕ್ಕೇನ್ ಪ್ರಾಬ್ಲಮ್ ಅಲ್ವಾ. ಫ್ರೆಂಡ್ಸ್, ಸೀರಿಯಸ್ಲಿ ನನ್ನ ರಿಯಲ್ ಒಪಿನಿಯನ್ ಏನಂದ್ರೆ, ವೆಸ್ಟರ್ನ್ ವೇರ್ಸ್ ಅಂತೂ ಮಸ್ತ್ ಕಲೆಕ್ಷನ್ಸ್ ಬಂದಿದಾವೆ. ಆರಾಮ್ಸೆ ಎಲ್ರು ಹೋಗಿ ಪರ್ಚೇಸ್ ಮಾಡಿ. ನಿಮ್ ಒಳ್ಳೆ ಬಜೆಟ್ ಅಲ್ಲೂ ಇದೆ ವೆಸ್ಟರ್ನ್ ವೇರ್ಸ್ ಗಳು. ಜೀನ್ಸ್ ಟಾಪ್ಸ್, ಕ್ರಾಪ್ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ಅಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. ನೋಡ್ಬಿಟ್ಟು ತಗೊಳ್ಬೇಕಷ್ಟೇ ಕಲೆಕ್ಷನ್ಸ್ ಚೆಕ್ ಮಾಡ್ಕೊಂಡು. ಸೊ ನಾನು ಕೆಲವೊಂದ್ ಸೆಲೆಕ್ಟ್ ಮಾಡ್ಕೊಂಡೆ, ಟೈಮ್ ಇದ್ದಾಗ ಏನೋ ನಿಧಾನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ. ಅದು ಆಕ್ಚುಲಿ ನೋಡಿದ್ರೆ ಲಾಸ್ಟಿಗೆ ಆಗಿದ್ದೇ ಬೇರೆ. ಇದು ಚೆನ್ನಾಗಿತ್ತು, ತಗೊಳ್ಳೋಣ ಅಂತ ನೋಡಿದ್ರೆ ಹತ್ರ ಹೋಗಿ ನೋಡಿದ್ರೆ ಒಂಥರ ಅನ್ಸ್ಬಿಡ್ತು, ಯಾಕೋ ಬೇಡ ಅನ್ಸ್ತು. ಸೊ ಡ್ರೆಸ್ಗಳಂತೂ ಚೆನ್ನಾಗಿದೆ, ಡೈಲಿ ವೇರ್ಸ್ ಮತ್ತೆ ಎಲ್ಲಾದ್ರೂ ಫಂಕ್ಷನ್ ಗಳಿಗೆ ಹಾಕೊಳ್ಳೋ ರೀತಿ ವೆಸ್ಟರ್ನ್ ವೇರ್ಸ್, ಕುರ್ತೀಸ್ ಎಲ್ಲ ಚೆನ್ನಾಗಿತ್ತು ಡ್ರೆಸ್ಗಳು. ನೋಡಿ ಇದನ್ನ ತಗೊಳ್ಳೋಣ ಅಂದ್ರೆ ಸೈಜ್ ಆದ್ರೆ ಲೆಂತ್ ಆಗ್ತಿಲ್ಲ ನನಗೆ, ಲೆಂತ್ ಆದ್ರೆ ಸೈಜ್ ಆಗ್ತಿಲ್ಲ ನನಗೆ. ಸೊ ಅದ್ರ ಸವಾಸನೆ ಬೇಡ ಅಂತ ಹೇಳಿ ಇಲ್ಲಿ ಬಂದೆ. ಇಲ್ಲೂ ಅದೇ ತರ ಒಂದ್ ಡ್ರೆಸ್ ಸಿಕ್ತು, ಚೆನ್ನಾಗಿತ್ತು. ತಗೊಳ್ಳೋ ಆಸೆ ಏನೋ ತುಂಬಾ ಇತ್ತು, ಆದ್ರೆ ಇವನು ಬೇಡ, ಯಾವತ್ತೋ ಒಂದ್ ದಿವಸ ಹಾಕೊಳ್ಳೋದಕ್ಕೆ ಏನೋ ತಗೊಂತೀಯ ಅದನ್ನ, ಹಂಗೆ ಹಿಂಗೆ ಅಂದ. ಆದ್ರೂ ಮತ್ತೆ ತಗೊಳ್ಬೇಕು ಅಂತ ಹೋದೆ ನಾನು, ಎತ್ಕೊಂಡೇನೋ ಬಂದೆ. ಬಟ್ ಒಂದ್ ದಿವಸ ಹಾಕೊಳ್ಳೋದಕ್ಕೆಲ್ಲ ಏನಕ್ಕದು ಬೇಡ ಅಂತ ಹೇಳಿ ವಾಪಸ್ ಇಟ್ಬಿಟ್ಟು ಬೇರೆ ನೋಡೋಣ ಅಂತ ಬಂದೆ. ಯಾಕೋ ಬಿಡಕ್ಕೆ ಮನ್ಸಾಗ್ತಿಲ್ಲ ನನಗಂತೂ. ಫೈನಲಿ ಮುಂದೆ ಬಂದ್ಬಿಟ್ಟೆ, ಅದ್ರ ಸವಾಸನೆ ಬೇಡ ಅಂತ ಹೇಳಿ. ಜೀನ್ಸ್ ಟಾಪ್ಸ್ ತಗೊಂಡೆ ಒಂದೆರಡು. ಕಲೆಕ್ಷನ್ಸ್ ಅಂತೂ ಎಷ್ಟು ನೋಡಿದ್ರು ಒಂದಕ್ಕಿಂತ ಒಂದ್ ಚೆನ್ನಾಗಿದ್ವಿ, ಎಲ್ಲಾ ತಗೊಂಡ್ಬಿಡ್ಬೇಕು ಅನ್ನಿಸ್ತಿತ್ತು. ತಗೊಂಡಿದ್ದೆ ಒಂದು, ಅಲ್ಲಿ ಬಿಲ್ ಮಾಡ್ಸಿದ್ದೆ ಬೇರೆ ಬಟ್ಟೆಗಳು. ಸ್ಟಾರ್ಟಿಂಗ್ ಅಲ್ಲಿ ನಾನು ವಿಡಿಯೋದಲ್ಲಿ ತಗೊಂಡಿದ್ ಯಾವ ಬಟ್ಟೆ ಪರ್ಚೇಸ್ ಮಾಡ್ಲಿಲ್ಲ ನಾನು. ಲಾಸ್ಟಿಗೆ ಜೀನ್ಸ್ ಟಾಪ್ ಮಾತ್ರ ತಗೊಂಡು ಸೀದಾ ಜುಡಿಯೋಗೆ ಬಾಯ್ ಬಾಯ್ ಹೇಳಿ 9 ಕ್ಲೋಸ್ ಆಗುತ್ತೆ ಟೈಮಿಂಗ್ಸ್ ಅದು. ಅಲ್ಲಿ ಆಲ್ರೆಡಿ ಎಲ್ಲ ಕ್ಲೋಸ್ ಅಂತ ಬಡ್ಕೊಂತಾ ಇದ್ರು. ಇವನ್ ಬೇರೆ ಹೋಗಲ್ ಟೆಸ್ಟ್ ಮಾಡೋಗು ಹಾಕೊಂಡ್ ನೋಡೋಗು ಅಂತಿದ್ದ. ನಾನು ಯಾವ್ದೋ ಹಾಕೊಂಡ್ ನೋಡಲ್ಲ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ಬಿಟ್ಟು ಬಿಲ್ ಮಾಡಿಸ್ಬಿಟ್ಟು, ನಂದು 2,000 ಡಮ್ಮು, ಅವನ್ಗೆ 2,000 ಡಮ್ಮು. ನಾವು ಸುಮ್ನೆ ನೋಡಕ್ಕಂತ ಬಂದಿದ್ದು. 4,000 4,500 ಬಿಲ್ ಆಯ್ತು. ಸೊ ನೋಡಿ, ನಮ್ಮ ತುಮಕೂರಿನಲ್ಲಿ ಟಾಟಾ ಬ್ರ್ಯಾಂಡ್ ಜುಡಿಯೋ, ಮೇಡ್ ಇನ್ ಇಂಡಿಯನ್ ಬ್ರ್ಯಾಂಡ್ಸ್. ಸೊ ಫೈನಲಿ ಬಾಯ್ ಬಾಯ್. ಕ್ರೋಮಾ ಮತ್ತೆ ಜುಡಿಯೋ ಈ ಎರಡು ಕೂಡ ನನಗೆ ಒಂಥರ ಪ್ರಾಡಕ್ಟ್ ಮೇಲೆ ಒಂಥರ ಹೆಮ್ಮೆ ಮತ್ತೆ ಗೌರವ ಜಾಸ್ತಿ ಇದೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಮ್ಮ ತುಮಕೂರಿನ ಹೆಗ್ಗಳಿಕೆ. ಸೊ ಫೈನಲಿ ಲೇಟ್ ಆಗ್ಬಿಟ್ಟಿತ್ತು, ಅಲ್ಲೇನಾದ್ರು ತಿನ್ಕೊಂಡ್ ಬರೋಣ ಅಂತ ನಾವ್ ಅನ್ಕೊಂಡೋದ್ರೆ, ನಾವ್ ಬರೋ ಟೈಮಿಗೆಲ್ಲ ಕ್ಲೋಸ್ ಆಗ್ಬಿಟ್ಟಿದ್ವು. ಮತ್ತೆ ವಾಪಸ್ ಹೋಗೋದಿನ್ನೇನು ಅಂತ ಹೇಳ್ಬಿಟ್ಟು ಬೇಕರಿಗೆ ಹೋಗ್ಬಿಟ್ಟು ಹಂಗೆ ಬ್ರೆಡ್ ತಗೊಂಡು ಮತ್ತೆ ಒಂದ್ ಪ್ಯಾಕೆಟ್ ರಸ್ಕ್ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಸೊ ನೋಡಿ, ಇವತ್ತಿನ ವಿಡಿಯೋ ಇದಾಗಿತ್ತು. ಜುಡಿಯೋ ಇನ್ ನಮ್ಮ ತುಮಕೂರು ಹೇಗಿತ್ತು, ಹೇಗನ್ಸ್ತು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫೈನಲಿ ಮನೆಗ್ ಬಂದ್ವಿ. ಹೊಟ್ಟೆಗೆ ಏನು ಇರ್ಲಿಲ್ವಲ್ಲ, ಮನೇಲಿ ಎಲ್ಲ ಖಾಲಿ ಮಾಡ್ಬಿಟ್ಟು ಹೆಂಗೋ ಆಚೆ ತಿನ್ಕೊಂಡ್ ಬರೋದಲ್ವಾ ಅಂತ ಹೇಳಿ ಎಲ್ಲ ಖಾಲಿ ಮಾಡಿ ತೊಳ್ದಿಟ್ಬಿಟ್ಟು ಹೋಗಿದ್ವಿ. ಸೊ ಬ್ರೆಡ್ ತಗೊಂಡ್ ಬಂದಿ
ಎಗ್ಗಿದ್ವು ಅದನ್ನೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಎಗ್ ಆಮ್ಲೆಟ್ ತರ ಬ್ರೆಡ್ ನ ಸೇರಿಸ್ಬಿಟ್ಟು ಏನೋ ಒಂದ್ ಮಾಡ್ಕೊಂಡು ಕಾಲಿಗೆ ಬಂದಿದ್ ಪಂಚಾಮೃತ ಅಂತ ಅದನ್ನ ತಿನ್ಬಿಟ್ಟು ನೈಟು ಮಲ್ಕೊಂಡ್ವಿ. ಜುಡಿಯೋನ್ ನೋಡ್ಕೊಂಡ್ ಬರೋ ಖುಷಿಲಿ ಹೋಗ್ಬಿಟ್ಟು ದುಡ್ಡುನು ಜಾಸ್ತಿ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು